ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್. ಏನು ಮಾಡ್ತಾ ಇದೆಯಾ? ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೂಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ನಿಂಗ್ ಅಂದ್ರೇ ತುಂಬ ಬ್ಯುಸಿ ಅಂತ ಹೇಳ್ಬಹುದು. ತುಂಬಾ ಬ್ಯುಸಿ ಆಗಿರುತ್ತೆ. ನನ್ನ ದಿನ ಬೆಳಗ್ಗೆ ಶುರುವಾಗೋದು ಇವಾಗ 5:15. ಇನ್ನೊಂದು ಹಸು ಕರು ಹಾಕಿದ ಮೇಲೆ 5:15 ಅಥವಾ 5 ಗಂಟೆಗೆ ಶುರುವಾಗುತ್ತೆ. ಇವಾಗ ಒಂದೇ ಹಸು ಹಾಲು ಕರೆಯೋದಲ್ವ, ಹಾಗಾಗಿ 5:15 ಎದ್ದೊಳ್ತೀನಿ. ಫಸ್ಟು ಎದ್ದಾಗ ಮುಖ ತೊಳೆದು ಕಸ ಹೊಡೆದು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಹಾಕೋದು. ಅದನ್ನು ವ್ಲಾಗಲ್ಲಿ ತೋರಿಸಿಲ್ಲ, ಯಾಕೆಂದರೆ ಬೇರೆ ವ್ಲಾಗ್ಗಳಲ್ಲಿ ತೋರಿಸ್ತಾ ಇರ್ತೀನಿ, ಹಾಗಾಗಿ ತೋರಿಸಿಲ್ಲ. ಬೆಳಗ್ಗೆನೇ ಅಕ್ಕಿಗಳು ಬರ್ತವೆ, ಅಕ್ಕಿಗಳಿಗೆಲ್ಲ ಅಕ್ಕಿ ಹಾಕ್ತೀನಿ, ತಿಂದುಬಿಟ್ಟು ಹೋಗ್ತವೆ. ಇವಾಗಂತೂ ಬೇಗ ಅಂದರೆ ಬೇಗನೆ ಬೆಳಗಾಗುತ್ತೆ. 5:45 ಅಷ್ಟರಲ್ಲೆಲ್ಲ ಚೆನ್ನಾಗಿಯೇ ಬೆಳಗಾಗಿರುತ್ತೆ. ಅಷ್ಟೊತ್ತಿಗೆ ಎದ್ದು ನಾವು ಫಸ್ಟು ಕಸ ಹೊಡೆದೆಲ್ಲ ಆದಮೇಲೆ ಇನ್ನೂ ಚೆನ್ನಾಗಿ ಬೆಳಕಾಗಿತ್ತು. ನಾನು ಅಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಇವಾಗ ಸಗಣಿನೆಲ್ಲ ತೆಗಿಯೋದು. ಸಗಣಿ ತೆಗೆದು ಮನೆ ಪಕ್ಕದಲ್ಲೇ ತಿಪ್ಪೆ ಇದೆ, ಸ್ವಲ್ಪ ದೂರದಲ್ಲಿ, ಅಲ್ಲಿಗೆ ಹೋಗಿ ಸಗಣಿನ ಹಾಕಿ ಬರ್ತೀನಿ. ನಾನು ಜಾಸ್ತಿ ತುಂಬ್ಕೊಳ್ಳೋದಿಲ್ಲ, ಸ್ವಲ್ಪ ತುಂಬ್ಕೊಂಡ್ರೆ ನಾನೇ ತೊಗೊಂಡೋಗಿ ಹಾಕ್ಬರ್ಬಹುದು ಅಂತ. ಇವತ್ತು ಸ್ವಲ್ಪ ಜಾಸ್ತಿ ಆಯಿತು. ಒತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಒತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಕೊನೆಗೇನು ಸಿಂಬೆ ಬಿದ್ದೋಯ್ತು. ನಾನು ತುಂಬ ದಿನ ಜಾಸ್ತಿ ತುಂಬ್ಕೊಂಡಾಗ ಇದೇ ಆಗೋದು. ತೆಗೆದು ಮಂಕ್ರಿ ತಲೆ ಮೇಲೆ ಹಿಡ್ಕೊಳಕ್ಕೆ ಹೋದಾಗ ಈ ರೀತಿ ಸಿಂಬೆ ಕೆಳಗೆ ಬಿದ್ದೋಗುತ್ತೆ. ಅಲ್ಲಿ ಹತ್ರನೇ ಡೈರಿ ಇರೋದು. ಸಗಣಿ ಎಲ್ಲ ಹಾಕಿ ಬಂದಾದಮೇಲೆ ಹಾಲು ಕರೆಯೋದು. ಇವಾಗ ಸದ್ಯಕ್ಕೆ ಒಂದೇ ಹಸು ಹಾಲು ಕೊಡ್ತಾ ಇರೋದು. ಇಬ್ಬರು ಹಾಲು ಕರ್ಕೊಳ್ತೀವಿ. ಒಂದೊಂದು ದಿನ ಏನಾದ್ರೂ ಅವರು ಬ್ಯುಸಿ ಇದ್ದಾಗ ಒಬ್ಬಳೇ ಕರ್ಕೊಳ್ತೀನಿ. ಒಂದೇ ಹಸು ಅಲ್ವಾ, ಹಾಗಾಗಿ 2 ಹಸು ಹಾಲು ಕೊಡೋದಾದರೆ ಇಬ್ಬರೂ ಕೂಡ ಇರ್ತೀವಿ. ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಹಾಲು ಕರಿತಾ ಇದ್ದೀನಿ. ಈ ಹಸು ಪರವಾಗಿಲ್ಲ, ಒದ್ಯೋದು ಸ್ವಲ್ಪ ಕಡಿಮೆ, ಸುಮ್ಮನೆ ನಿಂತಿರುತ್ತೆ, ಧೈರ್ಯವಾಗಿ ಕುತ್ಕೊಂಡು ಹಾಲು ಕರಿಬೋದು. ಇನ್ನೊಂದು ಹಸು ಇದೆಯಲ್ಲ, ಅದನ್ನು ನಾನು ವ್ಲಾಗಲ್ಲಿ ಕೂಡ ತೋರಿಸ್ತಾ ಇರ್ತೀನಿ. ಆ ಹಸುನ ಅದು ಎಷ್ಟು ಸೈಲೆಂಟ್ ಅಂದರೆ ತುಂಬಾ ಸೈಲೆಂಟು. ಹಾಲು ಕರಿಬೇಕಾದ್ರೆ ಮಾತ್ರ ವೈಲೆಂಟ್ ಅಂತಲೇ ಹೇಳ್ಬಹುದು. ಕಾಲನ್ನು ನೋಡ್ತಾನೆ ಇರಬೇಕು, ಮಿಸ್ ಆದರೆ ಎತ್ತೊದಿಯುತ್ತೆ. ಮುಖ ಕೈ ಏನಾದ್ರೂ ಕಿತ್ಕೊಂಡು ಹೋಗ್ಬೋದು, ಅಷ್ಟು ಫೋರ್ಸಾಗಿ ಒದಿಯುತ್ತೆ. ಹಾಗಾಗಿ ಆ ಹಸು ಯಾವಾಗ ಕಾಲು ಎತ್ತುತ್ತೆ ಅಂತ ಕಾಲನ್ನೇ ನೋಡ್ತಾ ಕೂತಿರಬೇಕು. ಎಷ್ಟೊಂದು ಸಲ 2 ಕೈಯಲ್ಲಿ ಹಾಲು ಕರ್ಕೊಳೋದಕ್ಕೆ ಹೋದಾಗ ಹಾಲು ಅರ್ಧ ಬಕೆಟ್ ಮುಕ್ಕಾಲು ಬಕೆಟ್ ಹಾಲು ಕೊಟ್ಟಿರುತ್ತೆ. ನಂತರ ಅದಕ್ಕೆ ಕಾಲು ನೋವು ಬಂದು ಅಥವಾ ಕಾಲನ್ನು ಸ್ವಲ್ಪ ಎತ್ತೋದಕ್ಕೆ ಹೋಗೋ ಅಥವಾ ಒದ್ಯೋದಕ್ಕೋ ಏನಕ್ಕೋ ಒಂದು ಸಲ ಕಾಲು ಎತ್ತಿ ಬಕೆಟನ್ನು ಬೀಳಿಸಿದಾಗ ಎಲ್ಲ ಹಾಲು ಕೂಡ ಚೆಲ್ಲೋಗುತ್ತೆ. ಹಾಗಾಗಿ ಹಾಲು ಕರೆಯುವಾಗ ಬಕೆಟನ್ನು ಕೂಡ ನೋಡ್ಕೊಳ್ತಾ ಇರಬೇಕು. ಫಸ್ಟು 2 ಕೈಯಲ್ಲೂ ಕರ್ಕೊಳ್ತೀನಿ. ಹಾಲು ಸ್ವಲ್ಪ ಜಾಸ್ತಿ ಆಯಿತು ಬಕೆಟಲ್ಲಿ ಅಂತ ಅನ್ನಿಸ್ದಾಗ ಒಂದು ಕೈಯಲ್ಲಿ ಬಕೆಟನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಹಾಲನ್ನು ಕರ್ಕೊಳ್ಳೋದು. ನಾವು ಮುಂಚೆ ಎಲ್ಲ ಸ್ಟಾರ್ಟಿಂಗ್ ಶುರು ಮಾಡಿದಾಗ ಬಕೆಟ್ ಇಟ್ಕೊಳ್ದೆ ಎಷ್ಟೋ ಸಲ ಹಾಲನ್ನೇ ಕೆಳಗೆ ಚೆಲ್ಲಿದ್ದೀವಿ. ಕೆಲವೊಂದು ಸಲ ಡೈರಿಲಿ ಹಾಲಿಗೆ ದುಡ್ಡು ಕೊಟ್ಟು ತರುವಾಗ ಅನಿಸುತ್ತೆ, ಅಯ್ಯೋ ಇಷ್ಟು ಹಾಲಿಗೆ ಅಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಅನಿಸುತ್ತೆ. ಆದರೆ ಅಷ್ಟು ಹಾಲು ಕರೆಯೋದಕ್ಕೆ ಎಷ್ಟು ಎಫರ್ಟ್ ಹಾಕಿರ್ತಾರೆ ಅಂತ ಅನಿಸೋದು ನಾವು ಹಸುಗಳನ್ನು ಸಾಕಿದಾಗ ಮಾತ್ರ. ಅದಕ್ಕೆ ಬೂಸ ಇಟ್ಟು ಆ ಹಸುನ ಸ್ನಾನ ಮಾಡಿಸೋದಾಗಿರ್ಬಹುದು, ಹಾಲು ಕರೆಯೋದು, ಮೇವು ಹಾಕೋದು, ಸಗಣಿ ತುಂಬೋದು, ಈ ರೀತಿ ಸಾಕಷ್ಟು ಕೆಲಸಗಳಿರುತ್ತೆ. ಹಾಲು ಕರೆದಾದ್ಮೇಲೆ ಡೈರಿಗೆ ತೊಗೊಂಡೋಗಿ ಹಾಲನ್ನು ಹಾಕಿ ಬರೋದು. ನಮ್ಮನೆ ಪಕ್ಕದಲ್ಲೇ ಡೈರಿ ಇರೋದು, ಹಾಗಾಗಿ ಜನ ಯಾವಾಗ ಕಡಿಮೆ ಇರ್ತಾರೆ ಆವಾಗ ಹೋಗಿ ಹಾಲನ್ನು ಹಾಕಿ ಬರ್ತೀವಿ. ನಮ್ಮನೆಯಿಂದ ಕಾಣಿಸುತ್ತೆ ಡೈರಿ. ಹಾಗೆ ನಿನ್ನೆ ವ್ಲಾಗಲ್ಲಿ ಶೇರ್ ಮಾಡಿಕೊಂಡಾಗ ಮೊನ್ನೆ ವ್ಲಾಗಲ್ಲಿ ಕೆಲವರು ಕಮೆಂಟ್ಸ್ ಹಾಕಿದ್ರು, ನಿಮ್ಮ ಮನೆ ಮುಂದೆನೇ ತೆಂಗಿನ ಮರ ಇದೆ, ನಿಮ್ಮ ಮನೆ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ, ಎಲ್ಲಿ ನೋಡಿದ್ರೂ ಹಸಿರು ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಅಂತ. ಹೌದು, ಬೆಳೆ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಹತ್ರನೂ ಸುತ್ತ ಬೆಳೆ ಮಾಡಿರ್ತಾರೆ, ಅಂದರೆ ನಮ್ಮ ಮನೆ ಸುತ್ತ. ಆವಾಗ ಎಲ್ಲ ಹತ್ರ ನೋಡಿದ್ರೂ ಕೂಡ ಹಸಿರೇ ಇರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ ವ್ಲಾಗನ್ನು ಡೈಲಿ ಸ್ಟಾರ್ಟ್ ಮಾಡೋದೇ 9 ಗಂಟೆ ಮೇಲೆ. ಆ ರೀತಿ ಮಾಡೋದ್ರಿಂದ ಈ ಬೆಳಗ್ಗೆ ಇಷ್ಟೆಲ್ಲ ಕೆಲಸನ ಮುಗಿಸ್ಕೊಂಡಿರ್ತೀನಿ. ಮಾರ್ನಿಂಗ್ ಅಂತೂ ತುಂಬಾ ಬ್ಯುಸಿ ಅಂತಲೇ ಹೇಳ್ಬಹುದು. ಲಡ್ಡು ಮತ್ತು ನಿದ್ದೆ ಎದ್ದೋಳೋ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸನ ಮುಗಿಸ್ಕೊಳ್ತೀನಿ. ಮನೆ ಮುಂದೆ ಎಲ್ಲ ನೀಟಾಗಿ ಗುಡಿಸಿ ಆದಮೇಲೆ ತಿಂಡಿ ಮಾಡೋದಕ್ಕೆ ಬರೋದು. ಇವಾಗ ತಿಂಡಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ. ಹಾಗಾಗಿ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಚಕ್ಕೆ ಹಾಕ್ತಾಯಿದ್ದೀನಿ, ಒಂದು 2 ಇಂಚಿನಷ್ಟು ಚಕ್ಕೆನ ಹಾಕ್ಕೊಳ್ಳೋದು. ಹಾಗೆ ಸ್ವಲ್ಪ ಲವಂಗ, ಕಾಳು ಮೆಣಸನ್ನು ಹಾಕ್ಕೊಳ್ತೀನಿ. ಹಾಗೆ ಪುದೀನ ಸೊಪ್ಪನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ.
2 ಈರುಳ್ಳಿನ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಶುಂಠಿಯನ್ನು ನಾನಿಲ್ಲಿ ಪೀಸ್ ಮಾಡಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬಹುದು. ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಪೀಸ್ ಮಾಡಿನೇ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಖಾರ ಏನು ರುಬ್ತಾ ಇಲ್ಲ, ವ್ಲಾಗ್ ಮಾಡ್ತಾಯಿದ್ದೆ ಮಾರ್ನಿಂಗ್ಗೆ, ಹಾಗಾಗಿ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ದಿಢೀರಾಗಿ ಟೊಮೊಟೊ ಬಾತನ್ನು ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 3 ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದಕ್ಕೆ ಕಲರ್ಗೆ ಎಷ್ಟು ಬೇಕಷ್ಟು ಅರಿಶಿಣದ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಖಾರ ರುಬ್ಬಿ ಮಾಡಿದರೆ ಇನ್ನೂ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಅದು ಕೂಡ ಚೆನ್ನಾಗಿರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳೋದು. ನೀರು ಚೆನ್ನಾಗಿ ಬಿಸಿಯಾಗಿ ಆದಮೇಲೆ ಅದಕ್ಕೆ ಅಕ್ಕಿಯನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಹಸಿ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು. ಇದನ್ನು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಇವಾಗ ಇಲ್ಲಿ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡೋದು ಉಳ್ಕೊಂಡಿತ್ತು. ಕುಕ್ಕರನ್ನು ಕೂಗೋದಕ್ಕೆ ಇಟ್ಟು ಬಂದಿದೆ, ಅಂದರೆ ತಿಂಡಿ ಆಗೋದಕ್ಕೆ ಇಟ್ಟು ಬಂದಿದ್ದೀನಿ. ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿ ಹೋಗೋಣ ಅಂತ. ಇವಾಗ ಇಲ್ಲಿ ನೈಟ್ ಹೊತ್ತು ಹಸು ಕಟ್ತಾ ಇರ್ತೀವಲ್ಲ, ಅಲ್ಲೆಲ್ಲ ತಿನ್ನೋದಕ್ಕೆ ಅಂತ ನೈಟ್ ಟೈಮ್ ರಾಗಿ ಹುಲ್ಲನ್ನು ಹಾಕ್ತಾಯಿದ್ದೀವಿ. ರಾಗಿ ಹುಲ್ಲು 1 ಟೈಮ್ ಕೊಟ್ಟರೆ ಡೈಜೆಷನ್ ಚೆನ್ನಾಗಾಗುತ್ತೆ. 3 ಹೊತ್ತು ಕೂಡ ನೇಪಿಯರ್ ಕೊಡಬಾರ್ದಂತೆ. ಹಾಗಾಗಿ 1 ಹೊತ್ತು ನೇಪಿಯರು, ಇನ್ನೊಂದು ಟೈಮ್ಗೆ ಸೆಪ್ಪೆನ ಕೊಡ್ತೀವಿ, ಇನ್ನೊಂದು ಟೈಮ್ಗೆ ನೈಟು ರಾಗಿ ಹುಲ್ಲು ಕೊಡೋದು. ಆಮೇಲೆ ಸ್ವಲ್ಪ ಅಲ್ಲೂ ಕೂಡ ತೋಟದಲ್ಲಿ ಬದು ಇರುತ್ತಲ್ಲ, ತೋಟದಲ್ಲಿ ಅಲ್ಲೆಲ್ಲ ಮೇಯಿಸ್ಕೊಂಡು ಬರ್ತಾರೆ. ಹಾಗೆ ದಿನಕ್ಕೆ ಬೆಳಗ್ಗಿಂದ ಸಂಜೆವರೆಗೂ ಈ ರೀತಿಯಾಗಿ ಮೇವನ್ನು ಬೇರೆ ಬೇರೆ ರೀತಿಯಾಗಿ ಕೊಡ್ತೀವಿ. ಒಂದೇ ರೀತಿ ಮೇವನ್ನು ಕೊಡೋದಿಲ್ಲ, ಅವಕ್ಕೂ ಕೂಡ ಬೋರ್ ಆಗುತ್ತೆ. ಹಾಗೆ ಡೈಜೆಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ರಾಗಿ ಹುಲ್ಲನ್ನು ಕೊಟ್ಟರೆ ಚೆನ್ನಾಗಿ ಡೈಜೆಷನ್ ಆಗುತ್ತಂತೆ. ನೈಟ್ ಟೈಮ್ ಹಾಕಿರ್ತೀವಲ್ಲ, ಅದು ನೋಡಿ ಎಷ್ಟೊಂದು ಬಿಟ್ಕೊಂಡಿದೆ ಅಂತ. ತೋಟದಲ್ಲೇನೆ ಚೆನ್ನಾಗಿ ತಿನ್ಕೊಂಡು ಬಂದಿರ್ತವೆ. ನೈಟ್ ಅವಕ್ಕೆ ತಿನ್ನೋದಕ್ಕೆ ಅಷ್ಟು ಹೊಟ್ಟೆ ಹಸಿವು ಇರಲ್ಲ. ಹಾಗಾಗಿ ಸ್ವಲ್ಪ ಮೇವನ್ನು ಬಿಟ್ಕೊಂಡಿರ್ತವೆ. ಅದಕ್ಕೆ ಅದ್ರ ಮೇಲೇ ಸಗಣಿ ಎಲ್ಲ ಹಾಕಿತ್ತು. ಅದನ್ನು ಬಿಟ್ಟರೂ ಕೂಡ ನೆಕ್ಸ್ಟ್ ಡೇ ಅದನ್ನು ತಿನ್ನೋದಿಲ್ಲ, ಸ್ಮೆಲ್ ಬಂದಿರುತ್ತಲ್ಲ. ಹಾಗಾಗಿ ಎಲ್ಲದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೇ ಡೈಲಿ ಹಾಕ್ತಾ ಬಂದರೆ ಮೇವೆಲ್ಲ ಹಾಳಾಗುತ್ತೆ. ಹಾಗಾಗಿ ಪ್ರತಿದಿನವೂ ಕೂಡ ಈ ರೀತಿಯಾಗಿ ಹಸು ಕಟ್ಟೋ ಜಾಗದಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವಿ. ಹಸುಗಳನ್ನು ಅಷ್ಟೇ ಅವಾಗವಾಗ ಸ್ನಾನ ಕೂಡ ಮಾಡಿಸಿ ಅದಕ್ಕೆ ಸೋಪನ್ನು ಹಚ್ಚುತ್ತೀವಿ, ನೊಣ ಏನು ಕಡಿದಂಗೆ. ಅವು ಎಷ್ಟು ಕ್ಲೀನಾಗಿರ್ತವೆ, ಅದರ ಆರೋಗ್ಯನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಅವು ಕಟ್ಟುವಂತಹ ಜಾಗನೂ ಚೆನ್ನಾಗಿರಬೇಕು, ಅವು ಕೂಡ ಕ್ಲೀನಾಗಿರಬೇಕು. ಮುಂಚೆ ಎಲ್ಲ ಹೇಗೆ ಅನಿಸೋದು ಅಂತ ಅಂದರೆ, ಹಸು ಸಾಕೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇರೋದು, ಆ ಕೆಲಸನೇ ಜಾಸ್ತಿ ಅಂತ ಅನಿಸೋದು, ಅಂದರೆ ಮನೆ ಕೆಲಸನೇ ಜಾಸ್ತಿ ಅಂತ ಅನಿಸೋದು. ಇವಾಗ ಹಸುಗಳನ್ನ ತಂದು ನಾವು ಸಾಕೋಕ್ಕೆ ಶುರು ಮಾಡಿದ ಮೇಲೆ ಈ ಕೆಲಸನೂ ನಿಭಾಯಿಸ್ಕೊಂಡು ಆ ಕೆಲಸನೂ ಕೂಡ ಮಾಡ್ತೀನಿ. ಮುಂಚೆ ಅದೇ ಜಾಸ್ತಿ ಅಂತ ಅನಿಸೋದು, ಇವಾಗ ಎರಡನ್ನೂ ಮಾಡಿದ್ರೂ ಕೂಡ ಅಭ್ಯಾಸ ಆಗ್ತಾಯಿದೆ. ಹಾಗೆಯೇ ನೆಕ್ಸ್ಟು ಯೂಟ್ಯೂಬ್ ಬಂದ ಮೇಲೂ ಕೂಡ 3 ಕೂಡ ನಿಭಾಯಿಸ್ತಾ ಇದ್ದೀನಿ. ನಮಗೆ ಎಷ್ಟು ಕೆಲಸ ಬೇಕಾದ್ರೂ ಮಾಡೋವಷ್ಟು ಸ್ಟ್ರೆಂತ್ ನಮ್ಮಲ್ಲಿರುತ್ತೆ. ಆದರೆ ನಾವೇ ಅಭ್ಯಾಸ ಇಲ್ಲದೆ ಮಾಡಿರೋದಿಲ್ಲ ಅಷ್ಟೇ. ನಂತರ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಹಸುಗಳನ್ನು ತೋಟಕ್ಕೆ ಕಟ್ಟಿ ಹೋಗೋಣ ಅಂತ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನದಿಂದ ಈ ಕಮೆಂಟ್ಸ್ ಬರ್ತಾಯಿತ್ತು, ನಿಮ್ಮ ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ಕೊಳ್ಳಿ ಅಂತ ತುಂಬ ದಿನದಿಂದ ಕಮೆಂಟ್ಸ್ ಬರ್ತಾಯಿತ್ತು. ಆದರೆ ಸ್ವಲ್ಪ ಮಾರ್ನಿಂಗ್ ಅಂದ್ರೇ ಫುಲ್ ಬ್ಯುಸಿ ಅಂತಲೇ ಹೇಳ್ಬಹುದು. ಹಾಗಾಗಿ ಈ ವ್ಲಾಗನ್ನು ಮಾಡೋದಕ್ಕಾಗಿರಲಿಲ್ಲ. ನಾವು ವ್ಲಾಗ್ ಮಾಡೋದೇ ನೀವು ನೋಡಲಿ ಅಂತ, ನೀವು ಇಷ್ಟಪಟ್ಟು ನೋಡ್ತೀವಿ ವ್ಲಾಗ್ ಮಾಡಿ ಅಂತ ಹೇಳಿದ್ಮೇಲೆ ಖಂಡಿತವಾಗಿಯೂ ಕೂಡ ಮಾಡ್ತೀನಿ, ಕಷ್ಟ ಆದ್ರೂ ಪರವಾಗಿಲ್ಲ. ಈ ಮಕ್ಕಳಂತೂ ಎಷ್ಟೇ ಟ್ರೈ ಮಾಡಿದ್ರು ಮಾತಾಡೋದಕ್ಕೆ ಬಿಡಲ್ಲ. ಈ ರೀತಿಯಾಗಿ ಬಂದು ತಲೆ ತಿಂತಾನೆ ಇರ್ತಾರೆ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಸುಗಳನ್ನ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಬಿಡೋದಿಲ್ಲ, ಹಾಗಾಗಿ ನೆರಳಿ ಕಟ್ಟಿ ಬರ್ತೀವಿ. ತೋಟದಲ್ಲಿದ್ದರೆ ನೆರಳಲ್ಲಿ ಇರ್ತವೆ. ಇವಾಗ ಬಂದು ಬೆಳಗ್ಗೆನೇ ನೆಲ ಎಲ್ಲ ಒರೆಸಿದ್ದೆ, ಸ್ನಾನ ಪೂಜೆ ಎಲ್ಲ ಆಯಿತು. ಕಿಚನ್ ಕ್ಲೀನ್ ಮಾಡೋದೊಂದು ಉಳ್ಕೊಂಡಿತ್ತು. ಇವಾಗ ಅಡುಗೆಗೆ ಏನೇನು ಬೇಕು ಎಲ್ಲ ಕಟ್ ಮಾಡಿಕೊಂಡು ಎತ್ತಿಡ್ಕೊಂಡು ಇವಾಗ ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ನೆಲ ಎಲ್ಲ ಒರೆಸಿ ಮತ್ತೆ ಸಾಂಬಾರಿಗೆ ಏನೇನು ಬೇಕೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಮತ್ತೆ ಕಿಚನ್ ಎಲ್ಲ ಗಲೀಜಾಗುತ್ತೆ. ಹಾಗಾಗಿ ಮಧ್ಯಾಹ್ನ ಅಡುಗೆಗೆ ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ಕಿಚನನ್ನು ನೆಲ ಒರೆಸ್ಕೊಳ್ತಾ ಇದ್ದೀನಿ. ಬೇರೆದೆಲ್ಲ ನೆಲ ಎಲ್ಲ ಒರೆಸಿ ಆಗಿದೆ. ಹಾಗೆ ಸ್ವಲ್ಪ ತಿಂಗ್ಳುಳ್ಳಿ ಕಾಳು ಖಾಲಿ ಆಗಿತ್ತು, ಅದನ್ನು ತರಿಸಿದ್ದೆ. ತಿಂಗ್ಳುಳ್ಳಿ ಕಾಳು ಮಜ್ಜಿಗೆ ಸಾಂಬಾರ್ಗಾಗಿರ್ಬಹುದು, ಅಥವಾ ಏನಾದರೂ ಬಜ್ಜಿ ಮಾಡ್ತೀವಲ್ಲ, ಕಾಯಿ ಬಜ್ಜಿ, ಹಸಿ ಬಜ್ಜಿ, ಆ ಥರ ಬಜ್ಜಿಗಳಿಗೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ.
ಅಥವಾ ಪಲ್ಯಕ್ಕೆ ನಾವಿವಾಗ ಬಟಾಣಿ ಕಾಳೆಲ್ಲ ನೆನೆಸ್ಬಿಟ್ಟು ಹಾಕ್ತೀವಲ್ಲ ಆ ಥರ ಈ ಕಾಳನ್ನು ಕೂಡ ಹಾಕಬಹುದು. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಾಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಸ್ಸಾರು ಮಾಡ್ತೀನಲ್ಲ, ಹಾಗಾಗಿ ಆ ಕಾಳನ್ನು ಕೂಡ ತರಿಸ್ಕೊಂಡಿದ್ದೆ. ಸ್ವಲ್ಪ ತಕ್ಕರಿಬೇಳೆ ಖಾಲಿ ಆಗಿತ್ತು. ಆ ಎರಡನ್ನೂ ಕೂಡ ಬಾಕ್ಸ್ಗಳಿಗೆ ತುಂಬಿಕೊಂಡು ಇವಾಗ ನೆಲ ಒರೆಸ್ಕೊಳ್ಳೋದು. ಮಾರ್ನಿಂಗ್ ಎಷ್ಟು ಬ್ಯುಸಿ ಆಗಿರುತ್ತೆ ಅಂತ ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ವೇನೋ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನಾನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ನಾನು ಮೆಂತೆ ನೀರು ಕುಡಿದಿದ್ದೆ. 1 ಗಂಟೆ ಬಿಟ್ಟು ಇವತ್ತು ಕಾಫಿ ಕುಡಿಬೇಕಂತ ಅನ್ನಿಸ್ತು, ಕಾಫಿ ಕುಡಿದೆ. ಲಡ್ಡು ನಿತ್ಯ ಹಾಲು ಕುಡಿತಾರೆ, ಅವ್ರಿಗೆ ಹಾಲು ಬಿಸಿ ಮಾಡಿಕೊಟ್ಟೆ. ನನ್ನ ಹಸ್ಬೆಂಡ್ ಕಾಫಿ ಟೀ ಏನಾದ್ರೂ ಕುಡಿತಾರೆ, ಅವರಿಗೆ ಮಾಡಿಕೊಟ್ಟು ಇವಾಗ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅದೆಲ್ಲ ಮಾಮೂಲಿ ಕೆಲಸ ಅಲ್ವಾ, ಹಾಗಾಗಿ ಅದನ್ನು ತೋರಿಸ್ಲಿಲ್ಲ. ನಾನು ವ್ಲಾಗಲ್ಲಿ ಕೆಲವೊಂದು ಸಲ ತೋರಿಸ್ತಾ ಇರ್ತೀನಿ. ಹಾಗಾಗಿ ಇನ್ನು ನಿತ್ಯ ಸ್ಕೂಲಿಗೆ ಹೋದ್ಮೇಲೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿತ್ಯ ಸ್ಕೂಲಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದಮೇಲೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಸ್ಕೂಲಿಗೆ ಹೋಗೋ ಅಷ್ಟರಲ್ಲೇ ರೆಡಿ ಮಾಡಿ ಅವ್ರ ಯೂನಿಫಾರ್ಮ್ ಐರನ್ ಮಾಡೋದಾಗಿರ್ಬೋದು, ಯೂನಿಫಾರ್ಮ್ ತೊಳೆಯೋದು, ಅವ್ರನ್ನ ರೆಡಿ ಮಾಡೋದು, ಈ ರೀತಿ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಕೆಲಸ ಕಡಿಮೆ. ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆಯಿತು. ಇನ್ನು ಮಧ್ಯಾಹ್ನದ ಅಡುಗೆ ಮಾಡಬೇಕು. ಅಡುಗೆ ಆಗಿಲ್ಲ. ಲಡ್ಡುನ ಇವಾಗ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡ್ತಾ ಇದ್ದೀನಿ. ಅವಳನ್ನ ಮಲಗಿಸಿ ನಂತರ ಅಡುಗೆ ಮಾಡೋದು. ಇವಾಗ ಲಡ್ಡುಗೆ ಹುಷಾರಿರಲಿಲ್ಲ, ನಿಮಗೂ ಗೊತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಆದರೂ ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂತಾ ಇಲ್ಲ. ಫಸ್ಟ್ ತಿಂತದ್ದೇ 2 ತುತ್ತು, ಈಗ ಅದರಲ್ಲೂ ಕೂಡ ಕಡಿಮೆ ಮಾಡಿದ್ದಾಳೆ. ಹಾಗೆ ತುಂಬಾ ವೀಕ್ ಆಗಿದ್ದಾಳೆ ಅವಳು. ಕೂತ್ಕೊಂಡ್ರೆ ಎದ್ದೇಳೋದಕ್ಕೇ ಕಷ್ಟಪಟ್ಕೊಂಡು ಎದ್ದೇಳ್ತಾ ಇದ್ದಾಳೆ. ಅಷ್ಟು ವೀಕ್ ಆಗಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಹಾಗೆ ತುಂಬ ಸಣ್ಣ ಕೂಡ ಆಗಿದೆ. ಅವಳನ್ನು ದಪ್ಪ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಸ್ವಲ್ಪ ಇವಾಗ ಚೆನ್ನಾಗಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ಇವಾಗ ಲೂಸ್ ಮೋಷನ್ ಮತ್ತು ಜ್ವರ ಬಂದಿದ್ದರಿಂದ ತುಂಬಾ ವೀಕ್ ಆಗಿದ್ದಾಳೆ. ಸಣ್ಣ ಕೂಡ ಆಗಿದ್ದಾಳೆ. ಎಷ್ಟು ಸಣ್ಣ ಆಗಿದ್ದಾಳೆ ಅಲ್ವಾ ಲಡ್ಡು. ಏನಾದರೂ ಮಾಡಿ ಮತ್ತೆ ಅವಳಿಗೆ ದಪ್ಪ ಆಗೋ ಥರ ಮಾಡಬೇಕು. ಚೆನ್ನಾಗಿ ತಿಂದರೆ ಸ್ವಲ್ಪ ಚೆನ್ನಾಗಿ ಆಗ್ತಾಳೆ. ಅವಳು ತಿನ್ನೋದೇ ಕಡಿಮೆ, 2 ತುತ್ತು ತಿನ್ನೋದು. ಹಾಗಾಗಿ ಅವಳು ದಪ್ಪ ಆಗ್ತಾ ಇಲ್ಲ. ಇವಾಗ ಕ್ರೀಮನ್ನೇ ಕೈಗೆ ಕಾಲಿಗೆಲ್ಲ ಹಚ್ಚುತ್ತಾ ಇದ್ದೀನಿ. ಲೋಷನ್ ಖಾಲಿ ಆಗಿತ್ತು. ಇವಾಗ ಬೇಬಿ ಮಲೆಯ ಕ್ರೀಮನ್ನೇ ಎಲ್ಲ ಹತ್ರನೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ನಾನ ಮಾಡಿಸಿ ಏನಾದ್ರೂ ತಿನ್ನಿಸಿ ಮಲಗಿಸಿದ್ರೆ ಮಧ್ಯಾಹ್ನ ಅಡುಗೆ ಆಗಿ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳೋವಷ್ಟು ತನಕ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಹಾಗಾಗಿ ನಿತ್ಯ ಅವರೇ ರೆಡಿ ಆಗ್ತಾರೆ. ಹಣೆಗಿಡೋ ಥರ ಏನು ಇರೋದಿಲ್ಲ. ಅವರೇನೇ ಸ್ಟಿಕ್ಕರ್ ಇಟ್ಕೊಳ್ಳೋದು ಎಲ್ಲ ಅವರೇ ರೆಡಿ ಆಗ್ತಾರೆ. ತಲೆ ಒಂದು ಬಾಚಿದ್ರೆ ಆಯಿತು. ಲಡ್ಡು ಇನ್ನೂ ಚಿಕ್ಕವಳಲ್ವಾ, ಲಡ್ಡುನ ರೆಡಿ ಮಾಡಬೇಕು. ನನಗೂ ಕೂಡ ಇಬ್ಬರಿಗೂ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ. ದಿನೇ ಅವ್ರು ದೊಡ್ಡವರಾಗ್ತಾ ಇದ್ದಾರೆ. ದೊಡ್ಡವರಾದ್ಮೇಲೆ ಅವ್ರು ಖಂಡಿತವಾಗಿಯೂ ಈ ರೀತಿಯಾಗೆಲ್ಲ ರೆಡಿ ಮಾಡಿಸ್ಕೊಳ್ಳೋದಿಲ್ಲ. ಅವ್ರು ಚಿಕ್ಕವರಿದ್ದಾಗಲೇ ನಮ್ಮ ಆಸೆ ಎಲ್ಲ ಈಡೇರಿಸ್ಕೊಳ್ಬೇಕಲ್ವಾ. ಲಡ್ಡುನ ರೆಡಿ ಮಾಡಿದೆ. ಲಡ್ಡುಗೂ ಕೂಡ ಈ ರೀತಿ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ಸುಮ್ಮನೆ ಕೂತ್ಕೊಂಡು ರೆಡಿ ಮಾಡಿಸ್ಕೊಂತಾಳೆ. ಏನು ಮಾಡ್ತಾ ಇದೆಯಾ? ಏನು ಆಟ ಆಡ್ತಿದ್ಯಾ? ಎಲ್ಲಿಗ ಹೊರಟಿದ್ಯಾ? ಹೊಲ್ತಕ್ಕೆ ಏನೇನು ತಗೊಂಡು ಹೊರಟಿದ್ಯಾ? ಮಾವಿನ ಹಣ್ಣು. ನೀನು ಹೊಲ್ತಕ್ಕೆ ಹೋಗ್ತಾ ಇದೆಯಾ, ಊರಿಗೆ ಹೋಗ್ತಾ ಇದೆಯಾ? ಅಷ್ಟೊಂದು ಮಾವಿನ ಹಣ್ಣು ತೊಗೊಂಡು ಹೊಲ್ತಕ್ಕೆ ಏನಕ್ಕೆ ಹೋಗ್ತೀಯಾ? ನಾನು ಬೆಳಗ್ಗೆ ತೋಟಕ್ಕೆ ಹಸು ಕಟ್ಟು ಬರೋದಕ್ಕೆ ಅಂತ ಇಬ್ಬರನ್ನು ಬಿಟ್ಟು ಹೋಗಿದ್ದೆ. ನನ್ನ ಯಾಕೆ ಬಿಟ್ಟು ಹೋಗಿದ್ಯಾ ನೀನು, ಇವಾಗ ನೀನು ನನಗೆ ಕರ್ಕೊಂಡು ಹೋಗಬೇಕು ಅಂತ ಮಾವಿನ ಹಣ್ಣು ತೊಗೊಂಡು ಹೊರಟಿರೋದು. ಅಲ್ಲಿಗೆ ಹೋದರೆ ಅರ್ಧ ಗಂಟೆನೂ ಕೂಡ ಇರೋದಿಲ್ಲ. ಮನೆಗೆ ಹೋಗೋಣ ಬಾ ಅಂತ ಆಟ ಮಾಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾಳೆ. ಇವಾಗ ಮನೇಲಿ ಅವಳನ್ನ ಬಿಟ್ಟು ಹೋಗಿದ್ದಕ್ಕೆ ನೀನು ನನ್ನ ಬಿಟ್ಟು ಹೋಗಿದ್ಯಾ ಕರ್ಕೊಂಡು ಹೋಗಬೇಕು ಅಂತ ಈಗ ತೋಟಕ್ಕೆ ಹೊರಟಿರೋದು. ಹಾಂ, ಮಾವಿನ ಹಣ್ಣು, ಬಾಳೆಹಣ್ಣು, ನೀರಂತ ತೊಗೊಂಡಿರೋದು. ಎಲ್ಲದನ್ನು ತೊಗೊಂಡೋಗಿ ಅಲ್ಲಿ ಏನು ಪಿಕ್ನಿಕ್ ಹೋಗ್ತಾ ಇದೆಯಾ? ಹಾಂ, ನಿನ್ನ ನಾನು ಎತ್ಕೊಂಡು ಅದನ್ನು ಕವರ್ ಇಟ್ಕೊಂಡು ಆ ಕಡೆಯಿಂದ ಹಸು ಹೊಡ್ಕೊಂಡು ಬರಬೇಕು. ಆಸೆ ನೋಡು ನಿಂದ. ಪುಟಾಣಿ ಒಳಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಮಾರ್ನಿಂಗ್ ರೋಟೀನನ್ನು ಶೇರ್ ಮಾಡ್ಕೊಳ್ಳಿ ಅಂತ. 10-12 ನಿಮಿಷ ವ್ಲಾಗಲ್ಲಿ ಅಷ್ಟು ಬ್ಯುಸಿ ರೋಟೀನನ್ನು ತೋರಿಸ್ಬೇಕು ಎಲ್ಲದನ್ನು ಅಂತಂದರೆ ಆಗೋದಿಲ್ಲ. ಕೆಲವೊಂದು ವಿಡಿಯೋ ಕ್ಲಿಪ್ಸ್ಗಳನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ಪಾತ್ರೆ ತೊಳೆಯೋದಾಗಿರ್ಬೋದು ಅಥವಾ ಮಾಮೂಲಿ ಪಾತ್ರೆ ತೊಳೆಯೋದಾಗಿರ್ಬೋದು, ಪೂರ್ತಿ ನೆಲ ಒರೆಸೋದು, ಬೆಡ್ ಕ್ಲೀನ್ ಮಾಡೋದು, ಹಾಗೆ ಪೂಜೆ ಮಾಡೋದು, ಹಸುಗಳಿಗೆ ಬೂಸ ಇಡೋದು ಅಥವಾ ಹಸುಗಳು ಮೈ ತೊಳೆಯೋದು, ಈ ರೀತಿ ಎಷ್ಟೋ ವಿಡಿಯೋ ಕ್ಲಿಪ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಇವತ್ತಿನ ವ್ಲಾಗಲ್ಲಿ. ಯಾಕೆಂದರೆ ಬೇರೆ ವ್ಲಾಗ್ಗಳಲ್ಲೂ ಕೂಡ ತೋರಿಸ್ತಾ ಇರ್ತೀನಿ. ಎಲ್ಲದನ್ನು ತೋರಿಸ್ತಾ ಹೋದರೆ ವ್ಲಾಗ್ ತುಂಬಾ ಲೆಂತಿ ಆಗುತ್ತೆ, ಬೋರ್ ಅನ್ನಿಸ್ಬಹುದು ಅಂತ ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನು ಮಾತ್ರ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.